ಹೆಂಗಿದೆ ಹಂಗೆ ಇರ್ತದೆ. ರೆಸ್ಟ್ ನಲ್ಲಿ ಹೆಂಗಿರ್ತದೆ ಅಂದ್ರೆ ಏನ್ ಹೇಳೋದು. ಅಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳಾದವು ಅನ್ನೋದು ಇಲ್ಲಿ ಸುದ್ದಿ. ಅಲ್ಲಿ ಜನ ಎಲ್ಲ ಬಂದು ಭೇಟಿ ಮಾಡ್ತಿದ್ರು, ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ. ರೆಸ್ಟ್ ರಾಜಕೀಯ ಎರಡೂ ಕೂಡ ಮಾಡ್ತಾ ಇದ್ರು. ನೀವು ಅಲ್ಲಿದ್ದಷ್ಟು ಕೂಡ ಆಪರೇಷನ್ ಅಷ್ಟ ಜಾಸ್ತಿ ನಡೀತು. ಬಿಜೆಪಿಯಿಂದ ಸಾಕಷ್ಟು ಜನ ಹೇಳ್ಕೊಂಡ್ರಿ ಅನ್ನೋದು ಸುದ್ದಿ ಇಲ್ಲಿ. ಶಿವಣ್ಣ ಒಬ್ಬನೇ ಭೇಟಿ ಮಾಡಿದ್ದವನಿಗೆ ಯಾರು. ಸರ್, ಈಗ ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟ್ಟಿ ಅವರ ಸಮಯ ಕೇಳಿದಾರಂತೆ ಸರ್. ಇದು ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವ್ರಿಗೆ ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹೆಂಗಿದೆ ಹಂಗೆ ಇರ್ತದೆ. ರೆಸ್ಟ್ ನಲ್ಲಿ ಹೆಂಗಿರ್ತದೆ ಅಂದ್ರೆ ಏನ್ ಹೇಳೋದು. ಅಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳಾದವು ಅನ್ನೋದು ಇಲ್ಲಿ ಸುದ್ದಿ. ಅಲ್ಲಿ ಜನ ಎಲ್ಲ ಬಂದು ಭೇಟಿ ಮಾಡ್ತಿದ್ರು, ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ. ರೆಸ್ಟ್ ರಾಜಕೀಯ ಎರಡೂ ಕೂಡ ಮಾಡ್ತಾ ಇದ್ರು. ನೀವು ಅಲ್ಲಿದ್ದಷ್ಟು ಕೂಡ ಆಪರೇಷನ್ ಅಷ್ಟ ಜಾಸ್ತಿ ನಡೀತು. ಬಿಜೆಪಿಯಿಂದ ಸಾಕಷ್ಟು ಜನ ಹೇಳ್ಕೊಂಡ್ರಿ ಅನ್ನೋದು ಸುದ್ದಿ ಇಲ್ಲಿ. ಶಿವಣ್ಣ ಒಬ್ಬನೇ ಭೇಟಿ ಮಾಡಿದ್ದವನಿಗೆ ಯಾರು. ಸರ್, ಈಗ ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟ್ಟಿ ಅವರ ಸಮಯ ಕೇಳಿದಾರಂತೆ ಸರ್. ಇದು ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವ್ರಿಗೆ ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ.